ಕುಮಾರಸ್ವಾಮಿ ಅವರಿಗೆ ಮಂತ್ರಿಗಿರಿ ಫಿಕ್ಸ್. ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು. ಏನು ಹಿಂಟನ್ನ ಕೊಟ್ಟಿದ್ದಾರೆ ನಿಖಿಲ್ ಅವರು ಅಂತ ನೋಡೋಣ. ಕೇಂದ್ರ ಸಚಿವರಾಗಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಂತ ಸುಳಿವು, ಮಂತ್ರಿಗಿರಿ ಸಿಗ್ಲಿ ಬಿಡ್ಲಿ ಚಕಾರ ಎತ್ತಲ್ಲ, ನಾಳೆ ನಿಮಗೆ ಗೊತ್ತಾಗಲಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಆಡಿರುವಂತ ಮಾತು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ದೆಹಲಿಗೆ ಎಚ್ಡಿಕೆ ಕುಟುಂಬ ಸಮೇತರಾಗಿಯೇ ತೆರಳುತ್ತಾ ಇದ್ದಾರೆ. ಹಾಗಾಗಿ ನಾಳೆ ಬಹುತೇಕ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈಗ ನಿಖಿಲ್ ಅವರು ಕೂಡ ಆ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕುಟುಂಬ ಸಮೇತರಾಗಿ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಮತ್ತೊಂದಿಷ್ಟು ಕುತೂಹಲಕ್ಕೆ ತೆರೆ ಎಳೆಯುವಂತ ಕೆಲಸ ನಡೀತಾ ಇದೆ. ಮಂತ್ರಿಗಿರಿ ಸಿಗ್ಲಿ ಬಿಡ್ಲಿ ಚಕಾರ ಎತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾಳೆ ನಿಮಗೆ ಗೊತ್ತಾಗತ್ತೆ ಅಂತಾನೂ ಹೇಳ್ತಾರೆ. ಅದ್ರ ಜೊತೆಗೆ ಇಡೀ ಕುಟುಂಬ ಸಮೇತರಾಗಿಯೇ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಇನ್ನು ಬಹುತೇಕವಾಗಿ ಕುಮಾರಸ್ವಾಮಿ ಅವರಿಗಂತೂ ಮಂತ್ರಿಗಿರಿ ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. JDS ಮೈತ್ರಿ ಆಗಿರೋದ್ರಿಂದ JDS ಪಕ್ಷಕ್ಕೆ ಒಂದು ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅಂತಿದ್ದಾರೆ. ಆದರೆ ಇನ್ನುಳಿದಂತಹ BJPಯಲ್ಲಿರುವಂಥ ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥದ್ದನ್ನ ಕುತೂಹಲವಾಗಿದೆ. ಈಗ ಸದ್ಯಕ್ಕೆ ನಿಖಿಲ್ ಅವರು ಹೇಳಿರುವಂತಹ ಮಾತು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಜೊತೆಗೆ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅನ್ನುವಂಥ ಏನು ಪ್ರಶ್ನೆ ಇತ್ತು, ಅದಕ್ಕೆ ಉತ್ತರವೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತಾ ಇದೆ. ನಾಳೆ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಒಂದು ನಾನು ಹೇಳ್ತೇನಣ್ಣ, ಚುನಾವಣೆಗಿಂತ ಮುಂಚಿತವಾಗಿ ಯಾವುದೇ ರೀತಿ ದೇವೇಗೌಡರ ಸಾಹೇಬರಾಗಲಿ ಕುಮಾರಣ್ಣ ಅವರಾಗಲಿ ಒಂದು ಷರತ್ತಾಕಿ ನಾವು NDA ಮೈತ್ರಿ ಪಕ್ಷಕ್ಕೆ ಭಾಗವಾಗ್ತಕ್ಕಂಥದ್ದಲ್ಲ. ಇವತ್ತು ಈ ದೇಶವನ್ನು ಕಟ್ಟಲಿಕ್ಕೆ, ಈ ರಾಜ್ಯವನ್ನು ಕಟ್ಟಲಿಕ್ಕೆ ಮಾನ್ಯ ಕುಮಾರಣ್ಣ ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟರು ಸ್ವೀಕಾರ ಮಾಡ್ತೀವಿ ತುಂಬ ಹೃದಯದಿಂದ. ಕೊಡದೇ ಹೋದರೂ ಕೂಡ ಚಕಾರ ಇರ್ತದಿಲ್ಲ. ಬಹುತೇಕ ಫಿಕ್ಸ್ ಆಗಿದೆ. ನಿಮಗೂ ಕೂಡ ಮಾಹಿತಿ ಇರುತ್ತೆ, ಆದರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಲಿ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ. ಮಾಹಿತಿ ಇರುತ್ತೆ, ನಾಳೆ ಪ್ರಮಾಣ ವಚನ ಕೆಲವೊಂದಷ್ಟು ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾಳೆ ದಿನ ನಿಮಗೆ ತಿಳಿಯುತ್ತೆ. ಇದು ಕುಮಾರಸ್ವಾಮಿ ಅವರಿಗೆ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳೇನಿದೆ, ಒಂದು ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಬಹುತೇಕವಾಗಿತ್ತು. ಅವರು ಚುನಾವಣೆ ಪ್ರಚಾರದಲ್ಲೂ ಕೂಡ ಅವರಿಗೆ ಸಿಗುತ್ತೆ ಅನ್ನುವಂಥದ್ದೇ ಬಹಳಷ್ಟು ಜನರು ಯೋಚನೆಯನ್ನ ಮಾಡ್ಕೊಂಡಿದ್ರು. ಅವ್ರಿಗೂ ಒಂದು ಸಿಗಲಿ ಬಿಡಿ ಮಂತ್ರಿ ಸ್ಥಾನ ಕೇಂದ್ರದಲ್ಲಿ ಅಂತ ಹೇಳಿ. ಹಾಗಾಗಿ ಈಗ ನಾಳೆ ಸಿಗಬಹುದಾ ಸಿಗ್ಲಿಕ್ಕಿಲ್ವಾ ಅಂತ ಕುತೂಹಲ ಎಲ್ಲರಲ್ಲೂ ಇದೆ. ಸದ್ಯಕ್ಕೆ ಇಡೀ ಕುಟುಂಬಸ್ಥರೆಲ್ಲ ಈಗ ನಾಳೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಿಖಿಲ್ ಅವರು ಕೂಡ ಹೇಳ್ತಾ ಇದ್ದಾರೆ ನಾಳೆ ಬಹುತೇಕ ಗೊತ್ತಾಗತ್ತಲ್ಲ ನಿಮಗೆ ಅಂದಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹುತೇಕವಾಗಿ ಒಂದು ಕ್ಲಾರಿಟಿ ಏನಾದರೂ ಸಿಗ್ತಾ ಇದೆಯಾ? ಪ್ರಮಾಣ ವಚನವನ್ನು ರಾಜ್ಯದಿಂದ ಯಾರೆಲ್ಲ ಪಡ್ಕೊಳ್ತಾರೆ ಮತ್ತು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಏನು ಕ್ಲಾರಿಟಿ ಸಿಗ್ತಾ ಇದೆ ಶಬೀರ್? ಅರುಣ್, ನೋಡಿ, BJPಯಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಈ ಬಾರಿ ಕೋಕ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ NDA ಒಕ್ಕೂಟದಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳಲ್ಲಿ ಯಾರು ಸಚಿವರಾಗ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿದೆ. ಯಾಕೆಂದರೆ 4 ಜನ 5 ಜನ MP ಗೆದ್ದು ಬಂದಿರ್ತಾರೆ. ಅದರಲ್ಲಿ ಒಂದಿಬ್ಬರು ಯಾರು ಹಿರಿಯರು ಇರ್ತಾರೆ ಅವ್ರ ಹೆಸರುಗಳು ಬಹುತೇಕ ಚರ್ಚೆಯಲ್ಲಿರುತ್ತೆ. ಈಗ JDSನದು ಕೂಡ ಅದೇ ರೀತಿಯಾಗಿರುವಂಥದ್ದು. ಈಗ ಇಬ್ಬರು ಸಂಸದರಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲಿ ಸಹಜವಾಗಿ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಕೂಡ. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಈಗ ಅವರು ಕೇಂದ್ರ ಸಚಿವರು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬ ದೆಹಲಿಗೆ ಬರ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಇದೊಂದು ಅವರ ರಾಜಕೀಯವಾಗಿ ಒಂದು ಐತಿಹಾಸಿಕ ದಿನ ಆಗಿರುವಂಥದ್ದು. ಈ ಒಂದು ದಿನಕ್ಕೆ ಸಾಕ್ಷಿ ಆಗ್ಲಿಕ್ಕೆ ಕುಟುಂಬಸ್ಥರು ಕೂಡ ಹೋಗುವಂಥದ್ದು ಸಂಪ್ರದಾಯ ರೂಢಿ ಕೂಡ. ಹಾಗಾಗಿ ಅವರು ಕೂಡ ದೆಹಲಿಗೆ ಬರುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಈಗ ಅವರು ದೆಹಲಿಗೆ ಬಂದು ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದಾವೆ. ಹೀಗಾಗಿ ಅವರು ದೆಹಲಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಸಚಿವರಾಗುವಂಥದ್ದು ಕೂಡ ಬಹುತೇಕ ಖಚಿತ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅರುಣ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ನಾಳೆ ಬಹುತೇಕವಾಗಿ ಗೊತ್ತಾಗುತ್ತೆ. ಇನ್ನೂ ಕೂಡ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಏನು, ಜೊತೆಗೆ ನರೇಂದ್ರ ಮೋದಿ ಅವ್ರ ಜೊತೆಗೇನೆ ಪ್ರಮಾಣ ವಚನ ಸ್ವೀಕರಿಸುವಂಥವ್ರು ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ. ನೋಡೋಣ ಏನಾಗುತ್ತೆ ಅಂತ.